ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮದು ಪಾಪುಗೆ ಮೀಶೋಯಿಂದ ಏನೇನು ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಸ್ಟ್ ನೀಡ್ ಪ್ರಾಡಕ್ಟ್ಸ್ ಅಂದರೆ ಇವೆಲ್ಲನೂ. ಈ ಪಾಪು ಹುಟ್ಟಿದ ತಕ್ಷಣ ಇದೆಲ್ಲ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಇದೆಲ್ಲನೂ ನೀಡಿರೋಂಥ ಪ್ರಾಡಕ್ಟ್ಸ್ನೇ ನಾನು ತರಿಸಿರೋದು. ಈಗ 0 to 3 months ಒಳಗಡೆ ಅಂದರೆ 1 month ಒಳಗಡೆ ಈಗ ಹುಟ್ಟಿದ ತಕ್ಷಣವೇ ಏನು ಬೇಕೋ ಅದೆಲ್ಲನೂ ನಾನು ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಬೆಡ್ ಮಾಡೋದಕ್ಕಾಗಿರ್ಬೋದು, ಅದಕ್ಕೆ ಫೀಡ್ ಮಾಡೋದಕ್ಕೆ ಏನೇನು ಪ್ರಾಡಕ್ಟ್ಸ್ ಬೇಕು, ಹಾಗೆ ಡ್ರೆಸ್ ನೆಸೆಸಿಟಿ ಯಾವುದಿದೆ ಅದೆಲ್ಲನೂ ಕೂಡ ನಾನು ತರಿಸ್ಕೊಂಡಿದ್ದೆ. ತುಂಬ ಇಂಪಾರ್ಟೆಂಟ್ ಆಗಿರೋದಷ್ಟೇ ನಾನು ತರಿಸ್ಕೊಂಡಿರೋದು. ಅದ್ರದ್ದು ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಎಲ್ಲನೂ ತೋರಿಸ್ತಾ ಇದ್ದೀನಿ. ಇದೆಲ್ಲನೂ ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದೆ. ಫಸ್ಟ್ ಇದು ಬೇಬಿದು ಬಾತ್ ಟವಲ್ಲು ಅಂತಲೂ ಯೂಸ್ ಮಾಡ್ಕೋಬೋದು, ಅಥವಾ ಬೇಬಿಗೆ ಮಲಗಿದಾಗ ಮೇಲ್ಗಡೆ ಹೊಚ್ಚೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸ್ನಾನ ಮಾಡಿಸಿದಾಗ ವೈಪ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಮಸ್ಲಿನ್ ಕ್ಲಾತ್ಸು. ಇದು ಮಸ್ಲಿನ್ ಕ್ಲಾತ್ಸ್ನ ಸೆಟ್ ಆಫ್ 4 ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬಾಯೆಲ್ಲ ಒರೆಸೋದಕ್ಕೆ ಮತ್ತು ಪಾಪುಗೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ ಇದು ವಾಟರ್ ಪ್ರೂಫು ಮ್ಯಾಟು. ಇದು ಸೆಟ್ ಆಫ್ 3 ಬಂದಿದೆ. ಈಗ ರಿಸಸ್ಸು ಎಲ್ಲ ಮಾಡುತ್ತಲ್ಲ ಪಾಪು, ಸೊ ನಾವು ಬೆಡ್ ಮೇಲ್ಗಡೆ ಹಾಕಿದಾಗ ಇದರಿಂದ ಪ್ರೊಟೆಕ್ಟ್ ಆಗಿರುತ್ತೆ ಬೆಡ್ಡು ಕೂಡ. ಪಾಪುಗೂ ಕೂಡ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ. ಇದು ಮ್ಯಾಟ್ ಕೆಳಗಡೆ ಇದನ್ನ ಹಾಕಿ ಮಲಗಿಸೋದ್ರಿಂದ ಪಾಪುಗೆ ಬೆಚ್ಚಗೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಮಲಗೋದಕ್ಕೂ ಕೂಡ. ನಾವು ನಮ್ಮ ಬೆಡ್ ಮೇಲ್ಗಡೆ ಇದನ್ನ ಹಾಕಿ ಅದ್ರ ಮೇಲ್ಗಡೆ ಮ್ಯಾಟ್ ಹಾಕಿದರೆ ಪಾಪು ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ, ಕಂಫರ್ಟೇಬಲ್ ಫೀಲ್ ಮಾಡುತ್ತೆ ಅಂತ ಇದನ್ನ ಕೂಡ ತರಿಸಿದ್ದೆ. ಎಲ್ಲ ಕಾಂಬೋ ಆಫರಲ್ಲೇ ಬರುತ್ತೆ. ಸೆಟ್ ಆಫ್ 3, ಸೆಟ್ ಆಫ್ 4, ಸೆಟ್ ಆಫ್ 5 ಈ ಥರನೇ ಸಿಗುತ್ತೆ ಪಾಪು ಐಟಮ್ಸ್ ಎಲ್ಲನೂ. ಇದು ಕೂಡ ಬ್ಲ್ಯಾಂಕೆಟ್ ಥರ ಬರುತ್ತೆ. ಇದನ್ನ ಪಾಪು ಮಲಗಿದಾಗ ಒಚ್ಚೋಕ್ಕೆ ಅಂತ ತರಿಸಿದ್ದೆ. ತುಂಬ ಚೆನ್ನಾಗಿದೆ, ಸ್ಮೂತಾಗಿ ತುಂಬ ಕಂಫರ್ಟೇಬಲ್ ಆಗಿದೆ. ಪಾಪುಗೆ ಚೆನ್ನಾಗಿ ಅನಿಸುತ್ತೆ ಇದು ಬಾತ್ ಟವಲ್ಲು. ಸ್ನಾನ ಮಾಡಿಸಿದ ತಕ್ಷಣ ರ್ಯಾಪ್ ಮಾಡಿಕೊಂಡು ಸುತ್ಕೊಂಡು ಬರೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಮಗು ಸ್ನಾನ ಮಾಡಿಸಿದ ತಕ್ಷಣ ನಿದ್ದೆ ಹೋಗುತ್ತಲ್ವ, ಇದರಲ್ಲಿ ತಲೆ ಹಾಕಿ ರ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಹೊಚ್ಚಿ ಮಲಗಿಸಿದ್ರೆ ಪಾಪು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ ಇದನ್ನ ತರಿಸಿದ್ದೀನಿ ನಾನು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ ಇವೆಲ್ಲನೂ ಕೂಡ. ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಯಾರಿಗಾದರೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಯೂಸ್ಫುಲ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ. ಇದು ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದಕ್ಕೆ ಪಾಪುನ ಎತ್ಕೊಂಡು ಕೂತ್ಕೊಂಡಾಗ ಕೆಳಗಡೆ ಆಗಿಬಿಡುತ್ತಲ್ವ, ನಾವು ಬಗ್ಗಿ ಫೀಡ್ ಮಾಡಿಸೋದ್ರಿಂದ ನಮಗೂ ಬ್ಯಾಕ್ ಪೇನ್ ಬರುತ್ತೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ರೇಟಿಂಗ್ಸು ಕೂಡ ತುಂಬ ಚೆನ್ನಾಗಿತ್ತು. ಪ್ರೈಸು ಕೂಡ ರೀಸ್ನೇಬಲ್ ಅನ್ನಿಸ್ತು ನನಗೆ. ಮತ್ತು ಬೇಬಿನ ಇದರೆಲ್ಲ ಹಾಕಿ ಎತ್ಕೊಳ್ಳೋದ್ರಿಂದ ಕಂಫರ್ಟೇಬಲ್ ಆಗಿರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋದರೆ ಹಾಸ್ಪಿಟ್ಲಿಂದ ಮನೆಗೆ ಬರೋಕ್ಕೆ, ಮನೆಯಿಂದ ಹಾಸ್ಪಿಟ್ಲಿಂದ ಮತ್ತು ಊರಿಗೆಲ್ಲ ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಅದನ್ನ ಕೂಡ ತರಿಸ್ಕೊಂಡಿದ್ದೆ ನಾನು ಬೇಬಿದು. ಹಾಗೆ ಇದು ಮಸ್ಕಿಟೋ ನೆಟ್ಟು. ಬೇಬಿನ ಇದರಲ್ಲಿ ಮಲಗಿಸ್ಬಿಟ್ಟು ನಿದ್ದೆ ಹೋದಾಗ ಇದು ನೆಟ್ಟನ್ನ ಕ್ಲೋಸ್ ಮಾಡಿದರೆ ನೊಣ ಮತ್ತು ಸೊಳ್ಳೆಗಳಿಂದ ಕಾಟ ತಪ್ಪುತ್ತೆ. ಅಂದರೆ ನಿದ್ದೆನ ಚೆನ್ನಾಗಿ ಮಾಡ್ಬೋದು ಮಕ್ಕಳು ಅಂತ ಇದನ್ನ ತರಿಸ್ಕೊಂಡಿದ್ದೆ. ಇದು ಪ್ರೈಸು 450 ಏನೋ ಆಯಿತು. ಬಟ್ ಕ್ವಾಲಿಟಿ ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ. ಆದರೂ ನೀಡಿದೆಯಲ್ಲ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದು ಸ್ವೆಟ್ರ್ ತರಿಸಿದ್ದೆ ನಾನು ಪಾಪುಗೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಇದು ಬಂದಾಗ ನನ್ನ ಮಗಳು ಈ ಥರನೇ ಹಿಡ್ಕೊಂಡು ತೋರಿಸಿದ್ಲು ನನಗೆ. ನನಗೂ ಒಂಥರ ಖುಷಿ ಅನ್ನಿಸ್ತು. ಅದಕ್ಕೆ ನಾನು ನಿಮಗೂ ಕೂಡ ಆ ಥರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಪಾಪುದು ಮೇಲ್ಗಡೆದು ಸ್ವೆಟ್ರು, ಹಾಗೆ ಪ್ಯಾಂಟು ಈ ಥರ ಎಲ್ಲ ಇಟ್ಕೊಂಡು ತೋರಿಸಿದ್ಲು ನನಗೆ. ಪಾಪುದಮ್ಮ ಇದು ಹೀಗೆ ಬರುತ್ತೆ ಅಂತ. ನಾನು ಅದೇ ಥರ ತೋರಿಸ್ತಾ ಇದ್ದೀನಿ. ಅದು ಗ್ಲೌಸು ಮತ್ತು ಕಾಲಿಗೆಲ್ಲ ಸಾಕ್ಸು, ಕ್ಯಾಪು ಎಲ್ಲದೂ ಬಂದಿತ್ತು. ತುಂಬ ಚೆನ್ನಾಗಿದೆ. ಇದು 400 ಏನೋ ಆಯಿತು ರೇಟು. ಕ್ವಾಲಿಟಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಪಾಪುಗೆ ಯೂಸ್ ಆಗುತ್ತೆ ತುಂಬ. ಹಾಗೆ ಇದು ನೇಲ್ ಟ್ರಿಮ್ಮರ್ನ ತರಿಸಿದೆ. ಬೇಬಿ ಇದು ನೇಲ್ಸ್ ತುಂಬ ಬಂದಿರುತ್ತಲ್ವ ಬೈ ಬರ್ತೇನೆ, ಅದು ಹಾಗೆ ಬಿಡೋದ್ರಿಂದ ಪಾಪುಗೆ ಮುಖ ತರ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅವರೇ. ಸೊ ಅದಕ್ಕೆ ಟ್ರಿಮ್ ಮಾಡೋದಕ್ಕೆ ಅಂತ ಈ ಮಷಿನ್ನ ತರಿಸಿದ್ದೀನಿ. ಇದು ಎಷ್ಟು ಮಂತಿಂದ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. 0 to 3 months ಅಂತಲೇ ತರಿಸಿದ್ದು ನಾನು.
ಬಟ್ ನೋಡೋಣ ಯಾವಾಗ ಯೂಸ್ ಮಾಡೋದು ಅಂತ. ಯಾಕಂದರೆ ಇದು ನಾನು ಯೂಸ್ ಮಾಡಿ ನೋಡಿದಾಗ ಸ್ವಲ್ಪ ಸೌಂಡ್ ಆಗುತ್ತೆ, ವೈಬ್ರೆಂಟ್ ಆಗುತ್ತೆ. ಅದು ಪಾಪುಗೆ ಹೇಗೆ ಅನಿಸುತ್ತೋ ಫೀಲ್ ಗೊತ್ತಿಲ್ಲ. ಯೂಸ್ ಮಾಡಿದಾಗ ಬೇಕಾದರೆ ಒಂದು ಸಲ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ಇದು ಪಾಪುಗೆ ಡ್ರೆಸ್ ಅಂತ ಜಂಪ್ ಸೂಟ್ ತರಿಸಿದ್ದೆ. ಒಂದು 3 ಸೆಟ್ಸ್ ತರಿಸಿದ್ದೀನಿ ಅಷ್ಟೇ ನಾನು ಡ್ರೆಸ್ಸು. ತುಂಬ ತೊಗೋಬಾರ್ದು ಡ್ರೆಸ್ ಅದು ಅಂತಾರಲ್ಲ, ಅದಕ್ಕೋಸ್ಕರ ಮೊದಲಿಂದೇ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಪಾಪುಂದು, ನನ್ನ ಮಕ್ಕಳದು ಕೂಡ. ಫಸ್ಟು ಓಲ್ಡ್ ಬಟ್ಟೆನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ. ನಮ್ಮ ಮನೇಲಿ ನನ್ನ ಮಗಳಷ್ಟೇ ಇರೋದು, ಸೊ ಅದಕ್ಕೆ ಅವಳದ್ದು ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇವನು ಕೂಡ ಸೆಟ್ ಆಫ್ 3 ಅಷ್ಟೇ ತರಿಸಿದ್ದೆ. ಹಾಸ್ಪಿಟಲಲ್ಲಿ ಇರುತ್ತೆ ಇದು ಡ್ರೆಸ್ ಎಲ್ಲ ಅಂತ. ಇದು 3 ಸೆಟ್ಟು, ಇನ್ನೊಂದು 2 ಕಲರ್ಸು 3 ಸೆಟ್ ತರಿಸಿದ್ದೀನಿ ಅಷ್ಟೇ. ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ. ಜಂಪ್ ಸೂಟು ಕಂಫರ್ಟೇಬಲ್ ಆಗಿರುತ್ತೆ ಪಾಪುಗೆ. ಟಾಪಿಂದ ಕಾಲ್ವರೆಗೂ ಹಾಕಿದರೆ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಲಗಿಸಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಪಾಪು ಕೂಡ. ಇದು 3 ತರಿಸಿದ್ದೆ ನಾನು. ಇದು ಶಾರ್ಟ್ ಜಂಪ್ ಸೂಟ್ ಥರನೇ ಬರುತ್ತೆ, ಲೆಂತ್ ಇರೋದಿಲ್ಲ, ಶಾರ್ಟ್ ಇರುತ್ತೆ ಅಷ್ಟೇ. ಶಾರ್ಟ್ ಸ್ಲೀವ್, ಶಾರ್ಟ್ ಲೆಂತ್ ಇರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೋಡಿದ ತಕ್ಷಣವೇ ತೊಗೋಬೇಕು ಅನಿಸಿರೋ ಪ್ರಾಡಕ್ಟ್ ಅಂದರೆ ಇದೇನೆ ನನಗೆ. ಅಂದರೆ ತುಂಬ ಕ್ಯೂಟ್ ಅನ್ನಿಸ್ತು ನೋಡಿದ ತಕ್ಷಣವೇ. ಚೆನ್ನಾಗಿ ಅನಿಸುತ್ತೆ ಪಾಪುಗೆ ಹಾಕೋದಕ್ಕೆ ಅಂತ ತರಿಸಿದ್ದಿದ್ದು. ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮೀಶೋನಲ್ಲಿ ಎಲ್ಲ ಪ್ರಾಡಕ್ಟ್ಸು ಹಾಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಸರ್ಚ್ ಮಾಡಬೇಕು ಸ್ವಲ್ಪ ಪೇಷನ್ಸಿಂದ. ರೇಟಿಂಗ್ಸು ಎಲ್ಲ ನೋಡಿ ತೊಗೊಂಡ್ರೆ ಚೆನ್ನಾಗಿರೋ ಕ್ವಾಲಿಟಿನೇ ಸಿಗುತ್ತೆ. ಕಂಪೇರೇಟಿವ್ಲಿ ಬೇರೆ ಆ್ಯಪ್ಸು, ಬೇರೆ ಆನ್ಲೈನ್ಕಿನ್ನೂ ಸ್ವಲ್ಪ ಪ್ರೈಸು ಕಡಿಮೆ ಅನಿಸುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇಷ್ಟೊಂದು ನಾನು ಏನು ನೀಡೆಡ್ ಇದೆ ಅಂತ ಅಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೀನಿ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಕೂಡ ಶೇರ್ ಮಾಡ್ಕೊಳ್ತೀನಿ. ಇದು ಕೂಡ 3 ಸೆಟ್ ತರಿಸಿದ್ದೆ ನಾನು. ಫುಲ್ ಸ್ಲೀವ್ ಇರೋ ಬಟನ್ ಶರ್ಟು, ಅಂದರೆ ಹಾಕೋದಕ್ಕೆ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಮಕ್ಕಳು ಕೂಡ ಫುಲ್ ಸ್ಲೀವ್ ಆಗಿರೋದ್ರಿಂದ ಚಳಿ ಅಂತ ಅನಿಸೋದಿಲ್ಲ ಅಂತ ಇದನ್ನು ಕೂಡ ತರಿಸಿದ್ದೀನಿ ನಾನು. ಇದು ಸೆಟ್ ಆಫ್ 3 ಬಂದಿದೆ, ಪ್ಯಾಂಟು ಮತ್ತು ಶರ್ಟು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಬಟ್ಟೆ ಕೂಡ ಸಾಫ್ಟಾಗಿ, ಎಲ್ಲ ಬಟ್ಟೆನೂ ಕೂಡ ತುಂಬ ಸಾಫ್ಟಾಗಿಯೇ ಇದೆ, ಯಾವುದು ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ಹಾಗೆ ಇದು ಕೂಡ ತರಿಸಿದ್ದೆ ನಾನು. ಇದು 4 ಕ್ಯಾಪು ಮತ್ತು ಗ್ಲೌಸು ಮತ್ತು ಸಾಕ್ಸು ಮತ್ತು ಬನಿಯನ್ನು ಮತ್ತು ಅದಕ್ಕೆ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಸುಸು ಮಾಡಿದಾಗ ಕಟ್ತೇವಲ್ವ, ಲಂಗುಟಿ ಅಂತ ಕರಿತೀವಿ ನೋಡಿ ಅದು. ಇದು ಕೂಡ ಸೆಟ್ ಆಫ್ 4 ಬಂದಿದೆ, ಎಲ್ಲದು 4 ಬಂದಿದೆ. ಪ್ರೈಸು ಕೂಡ ವರ್ತ್ ಅನ್ನಿಸ್ತು ನನಗೆ. ಎಲ್ಲ ಪ್ರೈಸಸ್ಸು ತುಂಬ ವರ್ತ್ ಇದೆ, ಏನು ಜಾಸ್ತಿ ಅಂತ ಅನಿಸೋದಿಲ್ಲ. ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋದರೆ ಜಾಸ್ತಿ ಅಂತ ಅನಿಸುತ್ತೆ ಕಂಪೇರೇಟಿವ್ಲಿ ಮೀಶೋಯಿಂದ ತರಿಸಿರೋದಕ್ಕಿಂತ. ಸೊ ನೀವು ಕೂಡ ಟ್ರೈ ಮಾಡಿ, ನ್ಯೂ ಬಾರ್ನ್ ಬೇಬೀಸ್ಗೆ ಅವಶ್ಯಕತೆ ಇದ್ದರೆ. ಈಗ ಎಲ್ಲರೂ ತುಂಬ ವೀಡಿಯೋಸ್ ಹಾಕ್ತಾರೆ ನ್ಯೂ ಬಾರ್ನ್ ಬೇಬೀಸ್ಗೆ ಏನು ನೀಡಿದೆ, ಹಾಸ್ಪಿಟಲ್ ಬ್ಯಾಗ್ಸಿಗೆಲ್ಲ ಏನು ಬೇಕು ಅಂತ. ಹಾಗೆ ನಾನು ನನಗೇನು ಬೇಕು ಅಂತ ಅನಿಸುತ್ತೋ ಅದನ್ನು ತರಿಸಿದ್ದೆ ನಾನು. ಮಸ್ಟ್ ನೀಡೆಡ್ ಅಂತ ಇರೋದನ್ನು ಮಾತ್ರ ತರಿಸಿದ್ದೀನಿ. 3 ಮಂತ್ಸ್ ಆದಮೇಲೆ ಆ ಥರದ್ದೇನು ತರಿಸಿಲ್ಲ. ಬೈ ಬರ್ತಿಂದ ಹಿಡಿದು 3 ಮಂತ್ಸ್ವರೆಗೂ ಏನು ಬೇಕಾಗುತ್ತೆ ಅಂತ ಅವಶ್ಯಕತೆ ಇರೋದನ್ನು ಮಾತ್ರ ತರಿಸಿದ್ದೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಷ್ಟೇ ಇವೆಲ್ಲ. ನೀವು ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಯಾರು ನ್ಯೂ ಬಾರ್ನ್ ಇದ್ದೀರಾ, ಯಾವ ಪಾಪು ಯಾರ್ದು ನ್ಯೂ ಬಾರ್ನ್ ಬೇಬಿ ಇದೆ, ಹಾಗೆ ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಇದೊಂದು ವೀಡಿಯೋನ ಮಾಡಿದ್ದೀನಿ ನಾನು. ಹಾಗೆ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಇದು ಏನಂದರೆ ಪ್ಯಾಂಪರ್ಸ್ನ ನಾವು ಈ ಕೆಮಿಕಲ್ ಪ್ಯಾಂಪರ್ಸ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತಲ್ವ ಪಾಪುದು. ಸ್ಕ್ರ್ಯಾಚಸ್ಸು ಅಥವಾ ರ್ಯಾಷಸ್ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಕಾಟನ್ನು ಮನೆಯಲ್ಲೇ ಯೂಸ್ ಮಾಡಿ ವಾಷಬಲ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಈ ಪ್ಯಾಂಪರ್ಸು ನೋಡಿ ನೀವು ಟ್ರೈ ಮಾಡಿ, ಚೆನ್ನಾಗಿತ್ತು. ಸೆಟ್ ಆಫ್ 3 ಇದು ಕೂಡ ಆಫರೇಬಲ್ ಪ್ರೈಸಲ್ಲೇ ಇದೆ ಹಾಗೂ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ನನಗೆ. ರಿವಾಷಬಲ್ ಅಲ್ವಾ. ಈ ಕೆಮಿಕಲ್
ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆ. ಅವಶ್ಯಕತೆ ಇದ್ದಾಗ ಮಾತ್ರ ಈ ಥರ ರಿಯೂಸಬಲ್ ಪ್ಯಾಂಪರ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅಷ್ಟೇ. ಹಾಗೆ ಇದು ಫೀಡಿಂಗ್ ಮಾಡಿಸೋವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ಯೂಸ್ ಆಗುತ್ತೆ. ಇದು ಜಾಕೆಟ್ ಥರ ಅನಿಸುತ್ತೆ. ಇದು ಹಾಕ್ಕೊಂಡು ತೋರಿಸ್ತೀನಿ ನಾನು ಇವಾಗ. ವೇಲ್ ಥರನೂ ಯೂಸ್ ಮಾಡ್ಕೋಬೋದು. ಇದನ್ನೇ ಕೂಡ ನಾವು ನಾರ್ಮಲಾಗಿ ವೇಲೆಲ್ಲ ತಗೊಂಡಾಗ ಮೇಲ್ಗಡೆ ಹಾಕ್ಕೊಂಡು ಫೀಡ್ ಮಾಡಿಸ್ಬೇಕಾದ್ರೆ ಜರ್ದಾಡೋ ಚಾನ್ಸಸ್ ಇರುತ್ತೆ. ಬಟ್ ಇದಕ್ಕೇನೆ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಈ ಥರ ಹಾಕ್ಕೊಂಡ್ಬಿಟ್ಟು ಫೀಡ್ ಮಾಡಿಸೋದ್ರಿಂದ ಮಗುನೂ ಕಂಫರ್ಟೇಬಲ್ ಆಗಿರುತ್ತೆ, ನಮಗೂ ಕಂಫರ್ಟ್ ಫೀಲ್ ಕೊಡುತ್ತೆ ಅಂತ ನಾನು ಇದನ್ನ ತರಿಸ್ಕೊಂಡಿದ್ದೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು ಕೂಡ. ಟ್ರೈ ಮಾಡಿ ನೀವು ಕೂಡ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಈಗ ಕಾಣಿಸುತ್ತೆ ಪಾಪುಗೆ ಫೀಡ್ ಮಾಡಿಸುವಾಗ ಇಷ್ಟು ಹಾಕ್ಕೊಂಡು ಫೀಡ್ ಮಾಡಿಸೋದ್ರಿಂದ ಪಾಪುನೂ ಸೇಫಾಗಿರುತ್ತೆ, ನಮಗೂ ಕಂಫರ್ಟ್ ಫೀಲ್ ಕೊಡುತ್ತೆ ಇದು ಜಾಕೆಟ್ ಥರ ಇರೋದ್ರಿಂದ. ಮತ್ತು ಇದನ್ನ ವೇಲ್ ಥರನೂ ಯೂಸ್ ಮಾಡ್ಕೋಬೋದು. ಫೀಡ್ ಆದಮೇಲೆ ಬೇಕಿದ್ರೆ ಇದು ಬಟನೆಲ್ಲ ಓಪನ್ ಮಾಡಿಬಿಟ್ಟು ಸೈಡಿಗೆ ಬ್ಯಾಕ್ ಸೈಡೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಡ್ರೆಸ್ ಮೇಲ್ಗಡೆ ಹಾಕಿ ತೋರಿಸ್ತೀನಿ ನೋಡಿ ನಾನಿವಾಗ. ಈ ಥರ ಕೂಡ ವೇಲ್ ಥರ ಕೂಡ ನಾವು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ರೀಸನೇಬಲ್ ಪ್ರೈಸಲ್ಲೇ ಇದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ.